ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಕೆ ಫುಡ್ ಡೈರೀಸ್. ಇವತ್ತು ನಾನು ಮಕ್ಕಳಿಗೋಸ್ಕರ ಯಾವ ರೀತಿ ಬಿರಿಯಾನಿ ಮಾಡೋದು ಅನ್ನೋದನ್ನ ಡಿಫ್ರೆಂಟ್ ಆ್ಯಂಡ್ ಸಿಂಪಲ್ ಆಗಿ ತೋರಿಸಿಕೊಡ್ತೀನಿ. ಅದಲ್ಲದೆ ನಾನಿಲ್ಲಿ ಜಾಸ್ತಿ ಸ್ಪೈಸಿ ಆಗಲಿ ಅಥವಾ ತುಂಬ ಖಾರ ಆಗಲಿ ಮಾಡ್ತಿಲ್ಲ. ಮಕ್ಕಳಿಗೋಸ್ಕರ ಮಾಡ್ತಿರೋದ್ರಿಂದ ಸ್ವಲ್ಪ ಅವರಿಗೆ ಇಷ್ಟ ಆಗೋ ರೀತಿಯಲ್ಲೇ ಮಾಡ್ತಿದ್ದೀನಿ. ನಾ ಹೇಳಿಕೊಡೋ ಮೆಥಡ್ನಲ್ಲಿ ಒಂದು ಸಲ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಓಕೆ, ಹಾಗಾದರೆ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಅನ್ನ ಮಾಡ್ಕೋಬೇಕು. ಸೊ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಡ್ತಿದ್ದೀನಿ. ಬಿಸಿಯಾಗಿದ್ದೆ ಅದಕ್ಕೆ ಒಂದು ಸ್ಟಾರ್ ಅನ್ನೀಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ ಒಂದು ಬೇ ಲೀಫ್ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಹಾಗೆ ಬಿಡಬೇಕು. ಓಕೆ, ಆಫ್ಟರ್ 2 ಮಿನಿಟ್ಸ್ ಬಾಸ್ಮತಿ ರೈಸ್ ಆ್ಯಡ್ ಮಾಡ್ಕೊತಿದ್ದೀನಿ. ಇಲ್ಲಿ ನಾನು 1 ಕಪ್ ಬಾಸ್ಮತಿ ರೈಸ್ ಚೆನ್ನಾಗಿ ವಾಶ್ ಮಾಡಿ 30 ಮಿನಿಟ್ಸ್ ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ನಾರ್ಮಲ್ ರೈಸ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇದಕ್ಕೆ ಅನ್ನಕ್ಕೆ ಅಂತ ಉಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಲೆಮನ್ ಜ್ಯೂಸ್ ಆ್ಯಂಡ್ 1 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕೋತಿದ್ದೀನಿ. ಇಲ್ಲಿ ಓನ್ಲಿ 2 ಹೋಲ್ ಸ್ಪೈಸಸ್ನ ಯೂಸ್ ಮಾಡ್ತಿದ್ದೀನಿ. ಮಕ್ಕಳಿಗೆ ತೀರಾ ಗರಂ ಮಸಾಲೆ ಸ್ಮೆಲ್ ಬಂದರೆ ಅಷ್ಟು ಇಷ್ಟಪಡಲ್ಲ. ಸೊ ಓಕೆ, ರೈಸ್ ಚೆನ್ನಾಗಿ ಕುಕ್ ಆಗಲಿ. ಅಷ್ಟರ ತನಕ ನಾವಿಲ್ಲಿ ಒಂದು ಪೇಸ್ಟನ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಈ ರೆಸಿಪಿಗೆ ಅಂತಾನೆ ಬಿಗ್ ಸೈಜ್ 1 ಈರುಳ್ಳಿನ ತಗೊಂಡಿದ್ದೀನಿ. ಈ 1 ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿನ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಇವಾಗ ಹಾಕೋತಿದ್ದೀನಿ. ಹಾಗೆ ಸ್ಮಾಲ್ ಸೈಜ್ 1 ಟೊಮೆಟೊ, ಇಲ್ಲಿ 5 ರಿಂದ 6 ಗೋಡಂಬಿನ ಬಿಸಿ ನೀರಲ್ಲಿ 15 ನಿಮಿಷ ನೆನೆಸಿ ತಗೊಂಡಿದ್ದೀನಿ. ಇವಾಗ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ವಾಟರ್ ಆ್ಯಡ್ ಮಾಡ್ಕೋಬೇಕಂತಿಲ್ಲ, ಟೊಮೆಟೊ ಹಾಕಿರೋದ್ರಿಂದ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಸೊ ಓಕೆ, ಈ ಸೈಡ್ ರೈಸ್ ಕೂಡ ರೆಡಿಯಾಗಿದೆ. ನಾವೇನು ಇಲ್ಲಿ ಹೋಲ್ ಸ್ಪೈಸಸ್ ಹಾಕಿದ್ವಲ್ಲ ಅದನ್ನು ತೆಗಿತಿದ್ದೀನಿ. ಯಾಕಂದರೆ ಮಕ್ಕಳಿಗೆ ಅದೆಲ್ಲ ಸಿಕ್ಕರೆ ತಿನ್ನಲಿಕ್ಕೆ ಅಷ್ಟು ಇಷ್ಟಪಡಲ್ಲ. ಹೋಲ್ ಸ್ಪೈಸಸ್ ಹಾಕಿದ್ದೇನಾದರೂ ಅವರಿಗೆ ತಿನ್ನಬೇಕಾದ್ರೆ ಸಿಕ್ಕರೆ ಅಷ್ಟೇ, ಅದನ್ನು ತಿನ್ನೋದಿರಲಿ, ತಿರುಗಿ ಕೂಡ ನೋಡಲ್ಲ, ಬೇಡ ಅಂತಲೇ ಹೇಳಿಬಿಡ್ತಾರೆ. ಸೊ ಅದನ್ನು ರೈಸ್ ಆದಾಗಲೇ ತೆಗೆದುಬಿಡಿ. ಇಲ್ಲಿ ರೈಸ್ನ ಒಂದೇ ಸಲ ಪರ್ಫೆಕ್ಟಾಗಿ ಕುಕ್ ಮಾಡ್ಕೊಂಡು ಬಿಡಬೇಕು. ರೈಸ್ ಗಟ್ಟಿ ಇಡಬೇಡಿ, ತುಂಬ ಸಾಫ್ಟ್ ಆಗಿರಲಿ. ಅವರಿಗೆ ತಿನ್ನಬೇಕಾದ್ರೆ ಗಟ್ಟಿ ಅಂತ ಅನ್ನಿಸ್ಬಾರ್ದು. ಸೊ ಸಾಫ್ಟಾಗಿ ಕುಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ರೈಸ್ ಕೂಡ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಇಷ್ಟಾದರೆ ಸಾಕು. ಇದನ್ನು ಇವಾಗ ಸ್ಟ್ರೇನ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಬಿರಿಯಾನಿ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಬಿಡೋಣ. ನಾನಿಲ್ಲಿ ಬಿರಿಯಾನಿ ಮಾಡಲಿಕ್ಕೆ 250 ಗ್ರಾಮ್ ಪ್ರಾನ್ಸ್ನ ತಗೊಂಡಿದ್ದೀನಿ. ನೀವು ಪ್ರಾನ್ಸ್ ಬದಲಿಗೆ ಚಿಕನ್ ಅಥವಾ ಯಾವುದೇ ವೆಜಿಟೇಬಲ್ ಬೇಕಾದರೂ ಬಳಸ್ಬೋದು. ಮೆಥಡ್ ಮಾತ್ರ ಸೇಮ್ ಇರುತ್ತೆ ಅಷ್ಟೇ. ನಾನಿಲ್ಲಿ ಇದಕ್ಕೆ ಸಾಲ್ಟ್, ಟರ್ಮರಿಕ್ ಪೌಡರ್ ಆ್ಯಂಡ್ 1/2 ಟೇಬಲ್ ಸ್ಪೂನ್ ಲೆಮನ್ ಜ್ಯೂಸ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 20 ಮಿನಿಟ್ಸ್ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟಿದ್ದೆ. ನೆಕ್ಸ್ಟ್ ನಾವು ಈರುಳ್ಳಿ, ಟೊಮೆಟೊ ಆ್ಯಂಡ್ ಗೋಡಂಬಿ ಪೇಸ್ಟ್ನ ಮುಂಚೆನೇ ರೆಡಿ ಮಾಡ್ಕೊಂಡಿರೋದು. ಜಿಂಜರ್ ಗಾರ್ಲಿಕ್ ಆ್ಯಂಡ್ ಗ್ರೀನ್ ಚಿಲ್ಲಿ ಪೇಸ್ಟ್ ಆಲ್ರೆಡಿ ಯಾವ ರೀತಿ ಮಾಡೋದು ಅನ್ನೋದನ್ನು ಓಲ್ಡ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗೆ ಸ್ವಲ್ಪ ಆನಿಯನ್ ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದು ನಿಮ್ಮ ಮಕ್ಕಳಿಗೆ ಲೈಕ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ 4 ರಿಂದ 5 ಪುದೀನ ಎಲೆ ಎರಡನ್ನೂ ಕಟ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಪುದೀನ ಎಲೆ ಜಾಸ್ತಿ ಹಾಕೋಬಾರ್ದು, ಫ್ಲೇವರ್ ಜಾಸ್ತಿ ಬಂದು ಬಿಡುತ್ತೆ. ಸೊ 4 ರಿಂದ 5 ಎಲೆ ಸಾಕು. ನೆಕ್ಸ್ಟ್ ಒಂದು ಬಿಗ್ ಸೈಜ್ ಈರುಳ್ಳಿಲಿ ಅರ್ಧ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನರ್ಧ ಈರುಳ್ಳಿನ ಫ್ರೈ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗೋಡಂಬಿ, ಇದನ್ನು ತುಪ್ಪದಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಬೇಕಾದರೆ ಒಣ ದ್ರಾಕ್ಷಿ ಕೂಡ ಆ್ಯಡ್ ಮಾಡ್ಕೋಬಹುದು. ಹಾಗೆ ನಾನಿಲ್ಲಿ ಗೋಡಂಬಿ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಮಕ್ಕಳಿಗೆ ಮತ್ತೆ ಮತ್ತೆ ತಿನ್ನಲಿಕ್ಕೆ ಸಿಕ್ಕರೆ ಇಷ್ಟಪಟ್ಟು ತಿಂತಾರೆ ಅಂತ. ನೆಕ್ಸ್ಟ್ ಬಿರಿಯಾನಿ ಮಸಾಲ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬಹುದು. ನಾನು ಮನೆಯಲ್ಲಿ ಮಾಡಿರೋದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ರೆಡ್ ಚಿಲ್ಲಿ ಪೌಡರ್, ಇಲ್ಲಿ ಗ್ರೀನ್ ಚಿಲ್ಲಿ ಯೂಸ್ ಮಾಡ್ತಿಲ್ಲ, ಖಾರಕ್ಕೆ ಅಂತ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡರ್, ಟರ್ಮರಿಕ್ ಪೌಡರ್ ಆ್ಯಂಡ್ ಗರಂ ಮಸಾಲ ಪೌಡರ್. ಕ್ವಾಂಟಿಟಿ ಎಷ್ಟು ಹಾಕೋದು ಅಂತ ನೆಕ್ಸ್ಟ್ ಹಾಕಬೇಕಾದ್ರೆ ಹೇಳ್ತೀನಿ. ನೆಕ್ಸ್ಟ್ ಸ್ಪೆಷಲ್ ಪ್ರಾನ್ಸ್ ಬಿರಿಯಾನಿ ಪ್ರಿಪೇರ್ ಮಾಡೋಣ. ಫಸ್ಟ್ ನಾನಿಲ್ಲಿ ಒಂದು ಕಡಾಯಿನ ಹೀಟ್ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಹೀಟ್ ಆಗಿದ್ದೆ ಅದಕ್ಕೆ 1 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಆ್ಯಂಡ್ 1 ಟೇಬಲ್ ಸ್ಪೂನ್ ಗೀ ಆ್ಯಡ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಅರ್ಧ ಈರುಳ್ಳಿ ಸೇರಿಸ್ಕೊತಿದ್ದೀನಿ. ಇದನ್ನು ಇವಾಗ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಮಧ್ಯದಲ್ಲಿ ಸ್ವಲ್ಪ ಕೊತ್ತಂಬರಿ ಆ್ಯಂಡ್ ಪುದೀನ ಸೇರಿಸ್ಕೊತಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಓಕೆ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ಇದಕ್ಕೆ 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಆ್ಯಂಡ್ ಗ್ರೀನ್ ಚಿಲ್ಲಿ ಪೇಸ್ಟ್ನ ಹಾಕೋತಿದ್ದೀನಿ. ಇದರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ಓಕೆ, ನೆಕ್ಸ್ಟ್ ಇದಕ್ಕೆ ನಾವು ಮಾಡ್ಕೊಂಡಿರುವಂಥ ಪೇಸ್ಟ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಕಂಟಿನ್ಯೂಸ್ಲಿ ಸ್ಟಿರ್ ಮಾಡ್ತಾ ಮಾಡ್ತಾ ಆಯಿಲ್ ರಿಲೀಸ್ ಆಗೋ ತನಕನೂ ಫ್ರೈ ಮಾಡ್ಕೋಬೇಕು. ಈ ಮಸಾಲೆ ಸರಿಯಾಗಿ ಕುಕ್ ಆದರೆ ಮಾತ್ರ ಬಿರಿಯಾನಿ ಪರ್ಫೆಕ್ಟ್ ಆಗಿ ಬರುತ್ತೆ. ಓಕೆ, ಇವಾಗ ಮಸಾಲೆಗೆ ಆಯಿಲ್ ರಿಲೀಸ್ ಆಗಿದೆ. ನೆಕ್ಸ್ಟ್ ಇದಕ್ಕೆ 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್. ಇದು ನಿಮ್ಮ ಮಕ್ಕಳ ಖಾರಕ್ಕೆ ಅನುಗುಣಸರವಾಗಿ ಹಾಕೊಳ್ಳಿ. ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಅರ್ಧ ಟೀ ಸ್ಪೂನ್ ಟರ್ಮರಿಕ್ ಪೌಡರ್, 1 ಟೀ ಸ್ಪೂನ್ ಬಿರಿಯಾನಿ ಮಸಾಲ ಪೌಡರ್ ಆ್ಯಂಡ್ 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಮಸಾಲೆ ತುಂಬ ತಿಕ್ ಅನಿಸಿದರೆ ಸ್ವಲ್ಪ ಹಾಟ್ ವಾಟರ್ನ ಹಾಕಿ ಬೇಯಿಸ್ಕೋಬೋದು. ಲಾಸ್ಟ್ ನಮಗೆ ಮಸಾಲೆನೂ ತಿಕ್ಕಾಗೇ ಇರಬೇಕಾಗತ್ತೆ. ನಾನಿಲ್ಲಿ ವಾಟರ್ ಹಾಕೋತಿಲ್ಲ, ಪ್ರಾನ್ಸ್ ಯೂಸ್ ಮಾಡ್ತಿರೋದ್ರಿಂದ ವಾಟರ್ ರಿಲೀಸ್ ಆಗುತ್ತೆ. ಸೊ ಓಕೆ, ನೆಕ್ಸ್ಟ್ ಮ್ಯಾರಿನೇಟ್ ಮಾಡಿರೋ ಪ್ರಾನ್ಸ್ ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ರಾನ್ಸ್ನ ಬೇಯಿಸ್ಕೋಬೇಕು. ಇಲ್ಲಿ ನೀವು ಪ್ರಾನ್ಸ್ ಕಟ್ ಮಾಡಿ ಬೇಕಾದರೂ ಹಾಕೋಬಹುದು. ಹಾಗೆ ನೀವು ಪ್ರಾನ್ಸೇ ಹಾಕಬೇಕಂತಿಲ್ಲ, ಚಿಕನ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು, ಅಥವಾ ಮಕ್ಕಳು ಇಷ್ಟಪಟ್ಟು ತಿನ್ನುವಂಥ ವೆಜಿಟೇಬಲ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂದರೆ ಎಗ್ ಕೂಡ ಬಾಯ್ಲ್ ಮಾಡಿ ತುಪ್ಪದಲ್ಲಿ ರೋಸ್ಟ್ ಮಾಡಿ ಆ್ಯಡ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಇವತ್ತು ಪ್ರಾನ್ಸ್ ಹಾಕೋತಿದ್ದೀನಿ. ಓಕೆ, ಇವಾಗ ಪ್ರಾನ್ಸ್ ಕೂಡ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಇವಾಗ ಸ್ವಲ್ಪ ಕೊತ್ತಂಬರಿ ಆ್ಯಂಡ್ ಪುದೀನ ಸೊಪ್ಪು ಹಾಕೋತಿದ್ದೀನಿ. ಓಕೆ, ನೆಕ್ಸ್ಟ್ ಲೇಯರ್ ಮಾಡಿ ಹಾಕೋತಿದ್ದೀನಿ. ಮೊದಲು ಒಂದು ಕಡಾಯಿಗೆ 1 ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಫುಲ್ ಕಡಾಯಿಗೆ ಹಚ್ಕೋಬೇಕು. ನಂತರ ಸ್ವಲ್ಪ ರೈಸ್ನ ಹಾಕೋತಿದ್ದೀನಿ. ಹಾಗೆ ನೆಕ್ಸ್ಟ್ ಲೇಯರ್ ನಾವು ಮಾಡ್ಕೊಂಡಿರುವಂಥ ಪ್ರಾನ್ಸ್ ಮಸಾಲಾನ ಫುಲ್ ಹಾಕೋತಿದ್ದೀನಿ. ಹಾಗೆ ಅದರ ಮೇಲೆ ಸ್ವಲ್ಪ ಫ್ರೈ ಮಾಡಿರೋ ಆನಿಯನ್ ಹಾಕೋತಿದ್ದೀನಿ. ಇದು ಆಪ್ಷನಲ್, ಮಕ್ಕಳು ಇಷ್ಟಪಟ್ಟರೆ ಮಾತ್ರ ಹಾಕೊಳ್ಳಿ. ಹಾಗೆ ಸ್ವಲ್ಪ ರೋಸ್ಟ್ ಮಾಡಿರೋ ಗೋಡಂಬಿನ ಆ್ಯಡ್ ಮಾಡ್ಕೋತಿದ್ದೀನಿ. ನೀವು ಬೇಕಾದರೆ ಒಣ ದ್ರಾಕ್ಷಿ ಕೂಡ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಮತ್ತೆ ರೈಸ್ ಹಾಕೋತಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಆ್ಯಂಡ್ ಪುದೀನ ಸೊಪ್ಪು, ಓನಿಯನ್ ಫ್ರೈ, ರೋಸ್ಟ್ ಮಾಡಿರೋ ಗೋಡಂಬಿ, 1 ಟೇಬಲ್ ಸ್ಪೂನ್ ಗೀ ಆ್ಯಂಡ್ 1 ಪಿಂಚಷ್ಟು ಗರಂ ಮಸಾಲ ಹಾಕೋತಿದ್ದೀನಿ. ಇದನ್ನು ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 2 to 3 ಮಿನಿಟ್ಸ್ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿಟ್ಟು ದಮ್ ಬರಲಿಕ್ಕೆ ಇಡಬೇಕು. ಇಲ್ಲಿ 2 to 3 ಮಿನಿಟ್ಸ್ ಕುಕ್ ಆದರೆ ಸಾಕು. ನಾವು ಆಲ್ರೆಡಿ ಎಲ್ಲನೂ ಇಲ್ಲಿ ಪರ್ಫೆಕ್ಟಾಗಿ ಕುಕ್ ಮಾಡ್ಕೊಂಡಿದ್ದೀವಿ. ಸೊ ಓಕೆ, ಇವಾಗ ಮಕ್ಕಳಿಗೋಸ್ಕರ ಸ್ಪೆಷಲ್ ಪ್ರಾನ್ಸ್ ಬಿರಿಯಾನಿ ರೆಡಿಯಾಗಿದೆ. ನೋಡಿ ಯಾವ ರೀತಿ ಕಲರ್ಫುಲ್ಲಾಗಿ ಬಂದಿದೆ ಅನ್ನೋದು. ಆ್ಯಂಡ್ ರೈಸ್ ಕೂಡ ಅಷ್ಟೇ ಉದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಇದನ್ನು ಇವಾಗ ಸರ್ವ್ ಮಾಡ್ತೀನಿ. ಈ ರೀತಿ ಬಿರಿಯಾನಿ ಮಾಡಿ ಮಕ್ಕಳಿಗೆ ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಸ್ಪೈಸಿಯಾಗಿ ಕೂಡ ಇರೋದಿಲ್ಲ ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ಈ ರೆಸಿಪಿನ. ಹಾಗೆ ದೊಡ್ಡವರು ಕೂಡ ಮಾಡಿಕೊಂಡು ತಿನ್ಬೋದು, ಆದರೆ ಹೋಲ್ ಸ್ಪೈಸಸ್ ಆ್ಯಂಡ್ ಮಸಾಲ ಪೌಡರ್ ಕ್ವಾಂಟಿಟಿ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ಮಕ್ಕಳಿಗೂ ಮಾಡಿಕೊಡಿ. ಮಾಡಿ ಆದಮೇಲೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೆ ಬೇರೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.